ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಬೇಕರಿಯಲ್ಲಿ ಸಿಗುವಂತಹ ಸಿಂಪಲ್ ಆಗಿರುವಂತಹ ಟೋಸ್ಟ್ ಎಷ್ಟು ರುಚಿಯಾಗಿರುತ್ತಲ್ವಾ, ಅದನ್ನ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ನಿಮ್ಮಲ್ಲಿ ಸುಮಾರು ಜನಕ್ಕೆ ಈ ರೆಸಿಪಿ ಗೊತ್ತಿರಬಹುದು, ಆದರೆ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇವತ್ತಿನ ವಿಡಿಯೋ. ಬನ್ನಿ ನೋಡ್ತಾ ಹೋಗೋಣ ಬೇಕರಿಯಲ್ಲಿ ಸಿಗೋ ಈ ರುಚಿಕರವಾದ ಟೋಸ್ಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ. ಮೊದಲನೇದಾಗಿ 3 ತರಕಾರಿ ಬೇಕಾಗುತ್ತೆ. ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾರೆಟ್ ಬೇಕಾಗುತ್ತೆ. ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಟೊಮ್ಯಾಟೊ 2ರಿಂದ 3 ಈರುಳ್ಳಿ, 2ರಿಂದ 3 ಟೊಮ್ಯಾಟೊ, 1-2 ಕ್ಯಾರೆಟು ಅಥವಾ ನಿಮ್ಮ ಮನೇಲಿ ಎಷ್ಟು ಬೇಕಾಗುತ್ತೋ ಕ್ವಾಂಟಿಟಿ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಅಷ್ಟನ್ನು ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ರೆ ಖಂಡಿತ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ನ ಬೇಕಾದ್ರೂ ಬಳಸ್ಬೋದು. ಬೇಕರಿಯಲ್ಲಿ ಸಿಗೋ ಸಾಮಾನ್ಯ ಮೈದಾದಿಂದ ಮಾಡಿದಂಥ ಬ್ರೆಡ್ಡಲ್ಲಿ ಮಾಡಿರ್ತಾರೆ. ನಾನಿಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಾಗಲಿ ಅಂತೇಳಿ ವೀಟ್ ಬ್ರೆಡ್ಡು, ಮಲ್ಟಿಗ್ರೇನ್ ಬ್ರೆಡ್ ಕೂಡ ನೀವು ಬಳಸ್ಬೋದು. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ನೀವು ಗಮನಿಸ್ಬೋದು ಟೋಸ್ಟ್ನಲ್ಲಿ ಜಾಸ್ತಿ ಮಸಾಲೆ ಪದಾರ್ಥಗಳಿರೋದಿಲ್ಲ. ಒಗ್ಗರಣೆಲ್ಲೂ ತುಂಬ ಏನು ಬೇರೆ ಬೇರೆ ಥರದ್ದು ಏನೂ ಹಾಕಿರೋದಿಲ್ಲ. ಬರೀ ಸಾಸಿವೆ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಖಂಡಿತ ಹಾಕ್ಕೊಳ್ಳಿ. ನಮ್ಮಲ್ಲಿ ಇರಲಿಲ್ಲ, ನಾನು ಹಾಗಾಗಿ ಹಾಕಿಲ್ಲ. ಹಾಗೆ ಒಗ್ಗರಣೆ ತಯಾರಾದ ತಕ್ಷಣ ಅದಕ್ಕೆ ಈರುಳ್ಳಿನ ಹಾಕಿಟ್ಕೊಂಡಿದ್ದೀನಿ. ಈರುಳ್ಳಿನ ಒಗ್ಗರಣೆಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಸಿಯಾಗಿದ್ದು ಸರಿಯಾಗಿ ಬೇಯದೇ ಇದ್ದರೆ ಟೋಸ್ಟ್ ತಿನ್ಬೇಕಾದ್ರೆ ಬಾಯಿಗೆ ಅಂಥ ರುಚಿ ಕೊಡೋದಿಲ್ಲ. ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತೇಳಿ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಆಮೇಲೆ ಕೂಡ ಹಾಕೋತೀನಿ ನಾನು, ಅಂದರೆ ಅಷ್ಟು ಪಲ್ಯ ತಯಾರಾದಮೇಲೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು. ಈಗ ಒಗ್ಗರಣೆಲಿ ಈರುಳ್ಳಿ ಚೆನ್ನಾಗಿ ಬೇಯಲಿ ಈರುಳ್ಳಿ ಒಗ್ಗರಣೆಯಲ್ಲಿ. ನಂತರ ಇದಕ್ಕೆ ನಾನು ಟೊಮ್ಯಾಟೊ ಮತ್ತು ಕ್ಯಾರೆಟ್ನ ಹಾಕೋತೀನಿ. ಟೊಮ್ಯಾಟೊನ ಲಾಸ್ಟಿಗೆ ಹಾಕೊಂಡ್ರು ಪರವಾಗಿಲ್ಲ, ಯಾಕಂದರೆ ನೀರು ಬಿಟ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಹುರಿಯೋ ಅವಶ್ಯಕತೆ ಏನಿಲ್ಲ ಟೊಮ್ಯಾಟೊನ. ಈರುಳ್ಳಿ ಮಾತ್ರ ಚೆನ್ನಾಗಿ ಬೆಂದಿರಬೇಕು. ಕ್ಯಾರೆಟ್ ಅಂತೂ ತುರಿದಿರೋದ್ರಿಂದ ಬೇಗ ಬೆಂದು ಹೋಗುತ್ತೆ. ಒಗ್ಗರಣೆಗೆ ಅರಿಶಿನ ಖಂಡಿತ ಹಾಕೊಳ್ಳಿ. ಇಲ್ಲಿ ಈರುಳ್ಳಿ ಹಾಕಿದ್ಮೇಲೆ ಅರಿಶಿನ ಹಾಕಿದ್ರೆ ಒಂದು ರುಚಿ, ಬಣ್ಣ, ಹಾಗೆ ಆರೋಗ್ಯ ಕೂಡ ಒಳ್ಳೆಯದು. ಮತ್ತು ಈ ಟೋಸ್ಟ್ನಲ್ಲಿ, ಎಸ್ಪೆಷಲಿ ಬೇಕರಿಯಲ್ಲಿ ಸಿಗೋ ಟೋಸ್ಟ್ನಲ್ಲಿ ಅರಿಶಿನ ಅಂತೂ ಇದ್ದೇ ಇರುತ್ತೆ. ಇದನ್ನು ನಾನು ಖಾರ ನಿಮಗೆ ಮೆಣಸಿನ್ಕಾಯಿ ಒಂದೇ ಅಂತ ಹೇಳ್ಬೋದು. ಇನ್ಯಾವ ಥರ ಖಾರನೂ ಇಲ್ಲಿಲ್ಲ. ನಿಮಗೆ ಹೆಚ್ಚಿಗೆ ಖಾರ ಬೇಕು ಅಂದರೆ ನೀವು ಇನ್ನೂ ಹೆಚ್ಚಿಗೆ ಮೆಣಸಿನ್ಕಾಯಿನ ಹಾಕೋಬೋದು. ಹಸಿರು ಮೆಣಸಿನ್ಕಾಯಿನ, ಅಚ್ಕಾರದ ಪುಡಿ ಇದೆಲ್ಲ ಯಾವುದೂ ಬೇಕಾಗೋದಿಲ್ಲ. ಇದು ಹುರಿದಾದ ತಕ್ಷಣ ಇದಕ್ಕೆ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಕ್ಯಾರೆಟ್ ತುರಿದಿರೋದ್ರಿಂದ ಬೇಗ ಬೆಂದು ಹೋಗುತ್ತೆ. ಇಲ್ಲಿ ಬೇಕಾದರೆ ನೀವು ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಕೂಡ ಬಳಸ್ಬೋದು, ಅಂದರೆ ಮೇಲ್ಗಡೆ ಪಲ್ಯನ ಹಾಕೊಳ್ಳೋದಕ್ಕೆ ಮುಂಚೆ ಟೋಸ್ಟ್ ಮಾಡ್ಬೋದು. ಇದನ್ನು ಮುಚ್ಚಿಡ್ತಾ ಇದ್ದೀನಿ ನಾನು, ಯಾಕೆಂದರೆ ಬೇಯ್ಲಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಅಂಥೇಳಿ, ಯಾಕೆಂದರೆ ಈರುಳ್ಳಿ ಪ್ರಮಾಣ ಹೆಚ್ಚಿಗೆ ಇದೆ. ಹಾಗಾಗಿ ಮುಚ್ಚಿಟ್ರೆ ತುಂಬಾ ಮೃದುವಾಗಿ ಚೆನ್ನಾಗಿ ಬೇಯುತ್ತೆ. ಬಾಯಿಗೆ ತಿನ್ನಬೇಕಾದ್ರೆ ಅಂದರೆ ಅರ್ಧ ಬೆಂದಿರೋ ಈರುಳ್ಳಿ ಸಿಗೋದಿಲ್ಲ, ಚೆನ್ನಾಗಿರುತ್ತೆ ಸಾಫ್ಟಾಗಿ. ಇದು ಬೆಂದ ಮೇಲೆ ಇದನ್ನು ತೆಗೆದು, ಈ ಮುಚ್ಚಳನ ತೆಗೆದು ಇದಕ್ಕೆ ನಾನು ಕ್ಯಾರೆಟ್ನ ಸೇರಿಸ್ಕೊತೀನಿ. ಇಲ್ಲಿ ಪಲ್ಯಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡಾಗಿದೆ. ಈಗ ಈರುಳ್ಳಿ, ಕ್ಯಾರೆಟು ಎರಡೂ ಕೂಡ ನಾನು ಒಗ್ಗರಣೆಲಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಈರುಳ್ಳಿ ಬೆಂದಾಗಿದೆ, ಕ್ಯಾರೆಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನಂತರ ಇದಕ್ಕೆ ನಾನು ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಹೆಚ್ಚಬೇಕಾದ್ರೆ ಅದರಲ್ಲಿರುವಂತಹ ತಿರುಳು, ಬೀಜ ಇದನ್ನೆಲ್ಲದನ್ನು ಕೂಡ ತೆಗೆದೀನಿ, ಯಾಕೆಂದರೆ ಹೆಚ್ಚಿಗೆ ನೀರು ಬಿಡತ್ತೆ ಅನ್ನೋ ಕಾರಣದಿಂದ. ಒಳಗಡೆ ಇರುವಂತಹ ಬೀಜ ಮತ್ತು ತಿರುಳನ್ನು ಅವೆರಡೂ ತೆಗೆದಾಗ ಏನಾಗುತ್ತೆ, ನೀರು ಜಾಸ್ತಿ ಇರೋದಿಲ್ಲ. ಹಾಗಾಗಿ ಟೊಮ್ಯಾಟೊನ ಹಾಕಿದ್ರೂ ಕೂಡ ಪಲ್ಯ ತುಂಬ ಮೆತ್ತಗಾಗೋದಿಲ್ಲ. ಹಾಗಾಗಿ ಟೊಮ್ಯಾಟೊ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ನಾನೇನು ಹುರಿಯೋದಕ್ಕೆ ಹೋಗೋದಿಲ್ಲ. 1-2 ಸತಿ ಇದನ್ನು ಕೈಯಾಡಿ ಕೆಳಗಿಟ್ರೆ, ಅಂದರೆ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕಾಗತ್ತೆ. ನಂತರ ಇದನ್ನು ಬ್ರೆಡ್ ಮೇಲೆ ಹಾಕಿದ್ರೆ ಬ್ರೆಡ್ ಟೋಸ್ಟ್ ತಯಾರಾಗುತ್ತೆ. ತೋರಿಸ್ತೀನಿ ನಾನು ಹೇಗೆ ಮಾಡಿದೆ ಅಂಥೇಳಿ. ಟೊಮ್ಯಾಟೊ, ಇದು ನಾಟಿ ಟೊಮ್ಯಾಟೊ ಬರುತ್ತಲ್ಲ, ಅದನ್ನು ಹಾಕಿದ್ರೆ ಜಾಸ್ತಿ ನೀರು ಬಿಟ್ಬಿಡುತ್ತೆ. ಅದ್ರ ಬದಲು ಫಾರ್ಮ್ ಟೊಮ್ಯಾಟೊ ಏನಿರುತ್ತಲ್ಲ ಅದು ಗಟ್ಟಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಹಾಕಿದ್ರೆ ಟೋಸ್ಟ್ ಮೆತ್ತಗಾಗೋದಿಲ್ಲ ಅಷ್ಟೇ.
ಬೇಕಾದರೆ ನಿಮಗೆ ಟೇಸ್ಟಿಗೆ ಇನ್ನೂ ಟೊಮೆಟೊ ಕೆಚಪ್ ಬೇಕು ಅಂದರೆ ಹಾಕೊಳ್ಳಿ. ಆದರೆ ಬಟ್ ಹೇಳಬೇಕು ಅಂದರೆ ಹೊರಗಡೆ ಸಿಗೋದ್ರಲ್ಲಿ ಟೊಮೆಟೊ ಕೆಚಪ್ ಇರೋದಿಲ್ಲ, ಹಾಗಾಗಿ ನಾನೇನು ಹಾಕ್ತಿಲ್ಲ. ಈಗ ನಾನು ಇದನ್ನು ಆರಕ್ಬಿಟ್ಟು ನಂತರ ಬ್ರೆಡ್ಡಿನ ಮೇಲೆ ಇದನ್ನು ಹರಡಿ ಸರ್ವ್ ಮಾಡ್ತೀನಿ. ತುಂಬಾ ಸಿಂಪಲ್ ರೆಸಿಪಿ, ಆದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ನಿಮಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಇನ್ನೇನಾರು ವೇರಿಯೇಷನ್ ಕೊಟ್ಟು ಖಂಡಿತ ನನಗೆ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.